ಫ್ರೆಂಡ್ಸ್, ಇಲ್ಲಿಂದ ಗುಡಿಗೆ ಹೋಗೋಣ. ಮೊದಲೇ ಪಾಠದಾಗ ಹೊಳಿತನ ಬಂದದ್ದು ವಿಡಿಯೋ ಮಾಡಿದ್ದೀವಿ. ಅದರ ಮುಂದಿನ ಭಾಗಿದ್ದು ಕೃಷ್ಣಾ ನದಿಗೆ ಬಂದೀವಿ. ಇಲ್ಲೇ ಜಳಕ ಮಾಡ್ಬೇಕಂತೇಳಿ ಇಲ್ಲಿಂದ ಇನ್ನು ಗುಡಿಗೆ ಹೋಗೋದು. ಹೊಳಿ ಗುಡಿಯಿಂದ 1 ಕಿಲೋಮೀಟ್ರ್ ಐತಿ. ಬೆಳಗ್ಗೆ ಐತೆ ಅಂದ್ರೂ ಇಷ್ಟು ಜನ ತುಂಬೈತಿ ಇಲ್ಲಿ. ಇನ್ನು ಮಧ್ಯಾಹ್ನ ಆದ್ರೆ ಯಾನ ಮಣಿ ಜನ ಇರಬಾರ್ದು. ವರ್ಷದಿಂದ ವರ್ಷಕ್ಕೆ ಬಬ್ಲಾದಿ ಅಜ್ಜಾರಿಗೆ ಜನಸಾಗರ ಹರಿದು ಬರಕತ್ತೈತಿ. ದೀನಂಸರ್ ಹಾಕಿದವ್ರಿಗೆ ಇಲ್ಲಿ ಡೈರೆಕ್ಟ್ ಒಳಗೆ ಬಿಡಾಕ್ತಾರೆ. ಯಾಕಂದ್ರೆ ಹೊಳಿ ಭಾಳ ದೂರ ಐತಿ ಗುಡಿಯಿಂದ. ಪಾಪ ಅಲ್ಲಿದ್ದು ಸುಸ್ತಾಗಿರ್ತಾವೆ ಅಂತೇಳಿ ಡೈರೆಕ್ಟ್ ಬಿಡ್ತಾರೆ ಅವ್ರಿಗೆ. ತೇರ್ನು ಇಲ್ಲೇ ಐತಿ ಗುಡಿಯಿಂದ. ಇಲ್ಲಿಂದ ಪಳೆ ಹಚ್ಚಿ ಒಳಗೆ ಹೋಗೋದು. ದರ್ಶನ ಮಾಡಕ್ಕೆ ಬಂದವರು ಬೆಳಗ್ಗೆ ಈ ನಮೂನಿ ಗಾದ್ಲಿತ್ತು ಇಲ್ಲಿ. ತಾಸಕ್ಕೆ ಜನ ಫರಕ್ ಆಗತ್ತಿತ್ತು. ಭಾಳ ಆಗತ್ತಿತ್ತು ಜನ. ಫುಲ್ಲು ರಶ್ ಆಗತ್ತಿತ್ತು. ಇದು ನಾಟ್ ಅಲೋಡಕ್ಕೆ ಬರ್ದಾರಲ್ಲಿ ಒಳಗಡೆ ಫೋಟೋ ಇದು. ಅಲೋಡ್ ಅಲ್ಲಿ ನೋ ಫೋಟೋಸ್ ಆ್ಯಂಡ್ ವಿಡಿಯೋಸ್ ರೆಕಾರ್ಡಿಂಗ್ ಅಲೌಡ್. ಇಲ್ಲಿ ತನ ಅರ್ಥ ಮಾಡೋಲ್ಲ. ಇಲ್ಲಿ ಒಳಗಡೆನೂ ಫುಲ್ ರಶ್ ಐತಿ. ಒಂದು 5-6 ಸಾಲದವು. ಮೊದಲಾಗಿ ಅಜ್ಜಾರಿಗೆ ತೀರ್ಥ ಅಂದ್ರೆ ಬಹಳ ಪ್ರಿಯ. ಎಲ್ಲರೂ ತೀರ್ಥ ತಗೊಂಡಾರ. ಅದಕ್ಕೆ ಅಲ್ಲಿ ಮೂರ್ತಿ ಮುಂದಿಗೆ ಹಿಂದೆ ಸಾಲು ಇತ್ತು ಗಟ್ಟೈತಿ. ಹೊರಗೆ ಹೋಗೋದಾರಿ ದರ್ಶನ ಮಾಡ್ಕೊಳ್ಳೋದು ನಾಟ ಲೋಡಿತ್ತು. ವಿಡಿಯೋ ಮಾಡೋದು. ಹೊರಗಡೆ ಸ್ವಲ್ಪ ಊಟ ಮಾಡಿದೆ. ಇನ್ನು ದನಗಳ ಸಂತೆಗೆ ಹೋಗೋಣ ಬರ್ರಿ ಫ್ರೆಂಡ್ಸ್. ಈ ಎತ್ತುಗಳ ಹತ್ರ ಒಬ್ಬೊಬ್ರು ಇದ್ರು ಮಾಲಕರು. ಒಂದೊಂದು ಕಡೆ ಇದ್ದಿದ್ದಲ್ಲ, ಜಸ್ಟ್ ಎತ್ತಗಳು ಅಷ್ಟ ತೋರಿಸಿವು. ಎಲ್ಲಿದಾರ ಯಾರು ಮಾಲಕರೇ ಇಲ್ಲಿ ಹೋಗಕ್ಕೆ. ಇನ್ನೂ ಹೊತ್ತಾಗಿದ್ದಿಲ್ಲ, ಹಂಗಾಗಿ ಇನ್ನೂ ಭಾಳ ಕೂಡಿದ್ದಿಲ್ಲ ಎತ್ತುಗಳು. ಇನ್ನು ಮೇಲೆ ಬರೋವಿದ್ದು ಮಧ್ಯಾಹ್ನ ಮೇಲೆ. ಆದ್ರೆ ನಾವು ಬೆಳಗ್ಗೆ ಹೋಗಿದ್ದವಲ್ಲ, ಇಷ್ಟ ಇದ್ದು. ಯಾರಿದ್ರು ಅವ್ರ ರೇಟ್ ಕೇಳು ಇಲ್ದಾವ್ ಕೇಳಿಲ್ಲ. ದೊಡ್ಡ ಎತ್ತುಗಳು ಬಂದಿದ್ದು ಮಾರಾಟಕ್ಕೆ. ಒಂದೊಂದು ಸನಿಗೆ ಹೋದ್ರೆ ಹಾಯಕ್ಕೆ ಬರ್ತಿದ್ದು, ಒಂದೊಂದು ಸುಮ್ಮನೆ ನಿಂದಿರ್ತಿದ್ದು. ಆದರೂ ಅವ್ರ ಭಯ ಆಕಿತ್ತು ಅವ್ರು ಸನಿಗೆ ಹೋಗ್ಬೇಕಾದ್ರೆ. ಇದು ದೊಡ್ಡದಿದ್ರು ಇದೇನು ಹಾಯ್ತಿದ್ದಿಲ್ಲ. ಇದು ಹಾಯ್ತಿದ್ದಿಲ್ಲ. ಇದು 2.5 ಲಕ್ಷ ಹೇಳ್ಯಾರ ಇವತ್ತರ ಜೋಡಿಗೆ. 2.5 ಲಕ್ಷ ರೂಪಾಯಿ. ಇವಕ್ಕೆ 2.5 ಲಕ್ಷ ಹೇಳ್ಯಾರ ಜೋಡಿಗೆ. ಅವಕ್ಕೆ ಇದು ಮನ್ಕೊಂಡದ್ದು ಅದೊಂದು ಬಂದಿತ್ತಪ್ಪ ಮುಂದಕ್ಕೆ. ಮಸ್ತ್ ಅದಾವೆ ಎತ್ತುಗಳು. ಏನು ಹಾಯಂಗಿಲ್ಲ, ಏನಿಲ್ಲ. ಭಾರಿ ಸಂಪಾತಿದಾವೆ. ಇವಕ್ಕೂ 2.5 ಅಂತ ಹೇಳ್ಯಾರ. ಇವು ಬೇರೆದವ್ರು ಎತ್ತುಗಳಿವು.
ಕುದುರೆ ಸೈಜ್ ತಂತಾರ ಮಾರಾಟಕ್ಕೆ. ನೋಡ್ರಿ ಎತ್ತುಗಳು ಹೆಂಗದ ಏನು ಮಾರಾಟ ತಂದಿಲ್ಲತ್ತೀವಿ ನೋಡ್ರಿ ಹಾಯಕ ಬರ್ತಾವೆ. ಮಸ್ತ್ ಅದಾವೆ ಎತ್ತುಗಳು. ಹೌದಲ್ಲ? ಹಾಂ, ಮಾಲಕರ ಯಾರೂ ಇದ್ದಿದ್ದಿಲ್ಲ ಒಂದೊಂದು ಕಡೆ. ಇಲ್ಲಿ ಇಲ್ಲ ನೋಡಿ. ಕೋಡ ನೋಡಿದ್ರೆ ಅಂಜಿಕೆ ಬರ್ತೈತಿ. ಇದು ಜೋಡಿಗೆ 1,00,000 ಹೇಳ್ಯಾರ ಇವಕ್ಕೆ. ಇಲ್ಲೂ ಯಾರೂ ಇಲ್ಲ. ದನಗಳ ಸಂತಿ ಭರ್ಜರಿ ಆಕತ್ತ ಇಲ್ಲಿ. ಇದೇ ಸರಿ ನಾವು ಫಸ್ಟ್ ಟೈಮ್ ಇಲ್ಲಿ ಬಂದದ್ದು. ಇನ್ನೂ ಅಷ್ಟೊಂದು ಕೂಡಿದ್ದಿಲ್ಲ. ಕಲರ್ ಬೇರೆನದ ಇವ ಒಂದು ಸ್ವಲ್ಪ ನೀಲಿಗತೆ ಅನ್ನತ್ತ. ಮಾಲಕರ ಯಾರೂ ಇದ್ದಿದ್ದಿಲ್ಲ. ಇಲ್ಲಿದ್ರು ಇವರು ಮಲ್ಕೊಂಡಿದ್ರು. ಫುಲ್ ಕಿಲಾರಿ ಇವೊಂದು ಹಾಯಕ ಬರ್ತಿದ್ದೆವು ಸಮೀಪ ಆದ್ರೆ. ಮನಸರ ಹ್ಯಾಂಗ ಬಂತ ನಿಂದ ಅರವತ್ತೈದು ರೀ ಇವಕ್ಕೆ 50,000 ಹೇಳ್ಯಾರ. ಇವು ಜೋಡಿಗೆ ಎರಡಕ್ಕೂ. ಇವೆರಡು ಸಣ್ಣ ಹೋರಿಗಳಿಗೆ 50,000 ಹೇಳ್ಯಾರ ಇವು. ನಮ್ಮದು ಇದ್ರಷ್ಟೈತು ಒಂದು ಹೋರಿ. ಒಂದು 80. ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ಯ ಚಂದ್ರಗಿರಿ ದೇವಿ ಚಿಕ್ಕೈಮುತ್ಯ ಸುಕ್ಷೇತ್ರ ಬಹಲಾದಿ ಶ್ರೀಶಕೆ 1948 ಪರಾಭವನಾಮ ಸಂವತ್ಸರ. ಈ ಪರಾಭವನಾಮ ಸಂವತ್ಸರದಲ್ಲಿ ಚಿಕ್ಕ ಮಕ್ಕಳಿಗೆ ರೋಗ, ಜನಗಳಿಗೆ ಸುಧಾರಣೆ ಆಕೈತಿ. ಅಲ್ಲಲ್ಲಿ ಬರಗಾಲ ಐತಿ, ಜನರಿಗೆ ಪ್ರಜೆಗಳಿಗೆ ಕಲಹ ಭಾಳ ಐತಿ, ಅಗ್ನಿ ಅನಾಹುತಗಳಾದವು ಮಕ್ಕಳಿರಿ ಅಂತೇಳಿ ನಮ್ಮತ್ತೆ. ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ ಅಂತ. ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡು ಮಂಡಲಾಗುವಂತ ಸಾಧ್ಯತೆ ಐತಿ. ಪಾಪದ ಕೆಲಸ ಹೆಚ್ಚಾದಿತ್ತು ಮಕ್ಕಳ್ರಿ ಅಂತ ಹೇಳ್ಯಾರ. ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು, ಅಲ್ಲಲ್ಲಿ ರಾಜ ಪ್ರಜರಿಗೆ ಕಲಹ ಹೆಚ್ಚಾದಿತ್ತು. ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನ ಸಮನಾಗಿ ನೀಡುವ ವರ್ಷ. ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನು ಸಮನಾಗಿ ನೀಡುವ ವರ್ಷ. ಪಂಚಮಹಾಪಾತಗಳು ಹುಟ್ಟುವವು. ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ, ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ. ರೈತರಿಗೆ ಹೆಚ್ಚಿನ ಒಳ್ಳೆಯದಾಗುವಂತ ಈ ಒಂದು
ಪರಾಭವನ ಸಂವತ್ಸರದಲ್ಲಿ ರೈತರಿಗೆ ಹೆಚ್ಚಿನ ಒಳ್ಳೆಯದಾಗುವಂತ ಸಮಯ ಐತಿ. ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳು ಉಂಟಾದವು. ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧ, ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತು ತಿಳಿಯಿರನ್ನ ಅಂತೇಳಿ ನಮ್ಮ ಮುತ್ಯ. ಈ ವರ್ಷದಲ್ಲಿ ಆರ್ಥಿಕ ಸ್ಥಿರ ಬೆಳವಣಿಗೆ ಆಕತಿ. ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದ ಸಮಸ್ಯೆಗಳು ಕಡಿಮೆ ಆಕ್ಕವು. ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ, ಆದರೆ ಭೂಕುಸಿತ, ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು. ಹೆಚ್ಚಿನ ಸವಾಲನ್ನು ಎದುರಿಸುವ ಸಮಯ ಬಂದಿತ್ತಂತೇಳಿ ನಮ್ಮ ಮುತ್ಯ. ಈ ವರ್ಷ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕತಿ. ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ, ಪ್ರವಾಹ ಭೀತಿ, ಆದರೂ ಯಾವ ರೀತಿಯ ಭಯವಿಲ್ಲ ಅಂತೇಳಿ ನಮ್ಮ ಮುತ್ಯ. ಮುಂಗಾರಿ ಮಳೆ 7 ಆನೆ, ಹಿಂಗಾರಿ ಮಳೆ 9 ಆನೆ. ಓಂ ಹರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಹಂಡ ಹಾರೂರು ಗಂಡ, ಲಂಡ ಮುಸುಲರ ಗಂಡ, ತುಂಡ ಚಿನಿವಾರ ಗಂಡ, ಪಟ್ಟು ಕುದಿಯವರ ಗಂಡ, ಇಟ್ಟಂಗಸವರ ಗಂಡ, ವಿಧಿ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪಾಟಿ ಮಾಡೋರ ಗಂಡ, ಅಡವಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಷ್ಯರನ್ನ ಕೊಳ್ಳುತ್ತಾ ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮಿ. 1,80,000 500 जंगम जिता फिर 3 लोग कुंड बचा की दोस्तरो पकाल बचा की दोस्तरो या जैनम पार्वती शिवरारा महादेव।